ಹಲೋ, ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಇನ್ನೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಜೀವನದಲ್ಲಿ ವ್ಲಾಗ್ಸಿಗೆ ಸ್ವಾಗತ. ಏನಪ್ಪ ಇವನು ಅವಾಗವಾಗ ವ್ಲಾಗ್ಸ್ ಬಿಡ್ತಾ ಇರ್ತಾನೆ, ಏನು ಫುಲ್ ಕಂಟಿನ್ಯೂಸ್ ಇಲ್ಲ ಅನ್ಕೋಬಿಡಿ. ನಾನು ಇವಾಗ ಹೊಸ ಕಾಲೇಜ್ ಸೇರ್ಕೊಂಡಿದ್ದೀನಿ. ಹೊಸ ಸ್ಟೈಲು ನೋಡ್ಬೋದು ನೀವು. ಸೆಂಟ್ ಜೋಸೆಫ್ ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದೀನಿ, ಫಸ್ಟ್ ಇಯರ್ ಡಿಗ್ರಿ. ಅದಕ್ಕೆ NCC ಸೇರ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಗೆಟಪ್ಪು. ಸೊ ಈಗ ನಾವು ಜೀವನದಲ್ಲಿ ಏನು ಮಾಡಿದ್ದೀವಿ ಅಂದರೆ, ಕೇರಳ ಅಲ್ಲಿ ಕ್ಯಾಲಿಕಟ್ಟಿಗೆ ಬಂದಿದ್ದೀವಿ. ಏನಪ್ಪ ಇವನು ಯಾವಾಗಲೂ ಬೀಚ್ ಕಡೆ ಹೋದಾಗಲೇ ಕರ್ಕೊಂಡು ಹೋಗ್ತಲ್ಲ ನಮ್ಮನ್ನ ಅಂತ ಅನ್ಕೋಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಅನ್ಕೋಬೋದು ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ಹಂಗೆ ಹೇಳ್ದೆ. ಈಗ ಆಚೆ ಹೋಗಿ ನೋಡೋಣ ಬನ್ನಿ, ಒಂದ್ಸತಿ ರೂಮ್ ನೋಡ್ಕೊಬಿಡಿ. ಇವಾಗ ಬೇಡ, ಆಮೇಲೆ ತೋರಿಸ್ತೀನಿ. ರೂಮ್ ಗಲೀಜಾಗ್ಬಿಟ್ಟಿದೆ ಈಗ. ಆ್ಯಕ್ಚುಲಿ ಏನಕ್ಕೆ ಬಂದಿದ್ದಂದ್ರೆ, ನಮ್ಮ ಅಪ್ಪಂಗೆ ಏನೋ ಅಫಿಷಿಯಲ್ ಆಗಿ ಮೀಟಿಂಗ್ ಇತ್ತು. ಅದಕ್ಕೆ ಹೆಂಗಿದ್ರು ವೀಕೆಂಡ್ ಇತ್ತಲ್ಲ ಅಂತ ನಮ್ಮನ್ನು ಕರ್ಕೊಬಂದರು. ಸೊ ವಿ ಆರ್ ಆಲ್ಸೋ ಟ್ರಿಪ್ ಆಗ್ತಾ ಇದ್ದೀವಿ. ಇಲ್ಲಿ ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ಹಂಗೆ ಬೀಚ್ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಈಗ ಆಚೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಮ್ಮಪ್ಪ ಮೀಟಿಂಗ್ ಹೋಗಿದ್ದಾರೆ, ಅದಕ್ಕೆ ನಾವೀಗ ಬೀಚ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲೇ ಎಲ್ಲಾದರೂ ಸುತ್ತಾಡೋಣ ಅಂತ ಸ್ಮಾರ್ಟ್ ಬಜಾರಿಗೆ ಕರ್ಕೊಬಂದಿದ್ದಾರೆ ನಮ್ಮಮ್ಮ. ಅದಕ್ಕೆ ಇಲ್ಲೇ ಸುತ್ತಾಡ್ತಿದ್ದೀವಿ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಎಲ್ಲ ಆಫರಲ್ಲಿ ಇಟ್ಟಿದ್ದಾರೆ. ನಮ್ಮಮ್ಮ ಫುಲ್ಲು ಕಣ್ ತೆಕ್ಕೊಂಡು ನೋಡ್ತಾ ಇದ್ದಾರೆ, ಏನು ಬೇಕು ಅಂತ. ಅಲ್ಲಿ ನೋಡಿ, ಮೀಟ್ ಮೈ ಮದರ್. ಹಾಯ್, ಮೀಟ್ ಮೈ ಸಿಸ್ಟರ್. ನಾನು ಇಷ್ಟು ದಿನ ನಮ್ಮಮ್ಮ ಟಾಯ್ಲೆಟ್ ರೋಲ್ನ ಯಾಕೆ ಕಿಚನಲ್ಲಿ ಹಿಡ್ಕೋತಾ ಇದ್ದಾರೆ ಅನ್ಕೊಂಡ್ರೆ, ನೋಡಿದ್ರೆ ಕಿಚನ್ ರೋಲು ಹಿಂಗೆ ಇದೆ. ಐ ವಾಸ್ ಕ್ಯಾಮ್ಡ್. ಮೋಸ ಹೋದೆ ಈ ಥರ ಬರ್ಲಿತ್ತಲ್ಲ. ರೂಮಲ್ಲಿ ಆರಾಮಾಗಿ AC ಹಾಕೊಂಡಿದ್ವಿ. ಈಗ ಆಚೆ ಬಂದಿದ ತಕ್ಷಣ ಫುಲ್ ಹಬೆ ಹೊಡಿತಿದೆ, ಫುಲ್ ಹ್ಯೂಮಿಡಿಟಿ. ಅಂತೂ ಇಂತೂ ಏನೋ ಒಂದು ಮಾಡಿ ಬೀಚಿಗೆ ಬಂದ್ವಿ. ಈ ಬೀಚ್ ಹೆಸರು ನೋಡಿದ್ರೆ ಓದಕ್ಕೆ ಆಗ್ತಿಲ್ಲ ನನಗೆ. ನಮ್ಮ ರೂಮಿಂದ ಬರೀ 3 ಕಿಲೋಮೀಟ್ರು. ನಾವು ಆಟೋ ಹತ್ತಿದ ತಕ್ಷಣ ಮೀಟ್ರ್ ಹಾಕ್ಬಿಟ್ರು. ನನಗೆ ಶಾಕ್, ಮೀಟ್ರ್ ಹಾಕಿದ್ರ ಅಂತ. ನಾನು ಜೀವನದಲ್ಲಿ ಇನ್ನೂ ಈ ಥರ ಎಲ್ಲ ನಡೀತಿದ್ಯಪ್ಪ ಅನ್ಕೊಂಡು ನಾನು ನನ್ನ ಜೀವನದಲ್ಲಿ ಮುಂದುವರೆದೆ. ಇಲ್ಲಿ ಬಂದಿದ ತಕ್ಷಣ ನೋಡಿದ್ರೆ ನೋಡಿ, ನಮ್ಮಮ್ಮ ನನ್ನ ತಂಗಿ ಇಬ್ರು ಇಳಿದ್ಬಿಟ್ಟವ್ರೆ ಬೀಚಿಗೆ, ಆಟ ಆಡ್ತಿದ್ದಾರೆ. ಬೀಚ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇದೆ. ನೋಡೋಣ ಹಾರ್ಸ್ ರೈಡಿಂಗ್ ಹೋಗೋದಾ ಬೇಡವಾ ಅಂತ. ಆಮೇಲೆ ನೀವು ಅನ್ಕೋತಿರ್ಬೋದು ನಾನು ಯಾಕಪ್ಪ ಬೀಚ್ಗೆ ಇಳಿದಿಲ್ಲ ಅಂತ. ನಾವು ಗೊತ್ತಲ್ಲ, ಬೀಚ್ಗೆ ಇಳಿಯೋದು ಬರೀ ಅಡ್ವೆಂಚರ್ ಇದ್ರೆ ಏನೋ ಕಂದಲೆ, ಏನೋ ಹತ್ರ ಈ ತರ ಎಲ್ಲ ನಮ್ಗೆ ಯಾಕೆ ಬರಲ್ಲ. आप वहाँ से ले लो भैया, आप ही पकड़ो. गाइस, ಕುಟ್ಕಳ ಇರ್ತಾನೆ, ಕುಟ್ಕಳ ಇರ್ತಾನೆ. ಬಾಯ್ 100 ಇರ್ಲ. ನನಗಿಂತ ಜಾಸ್ತಿ ಇವರೇ ಎಕ್ಸೈಟೆಡ್ ಆಗ್ಬಿಟ್ಟಿದ್ದಾರೆ. ಏನ್ಬಿಡಿ ಎಲ್ಲಾರು. ಈ ಕುದುರೆ ಹೆಸರು ಮಾಣಿಕ್ಯಂ ಅಂತ ಅಂತೆ. ಮಾಣಿಕ್ಯಂ. ಇಲ್ಲಿ ಬಂದಾಗ ಒಂದು ರೈಡ್ ಹೋಗಿ, ಚೆನ್ನಾಗಿದೆ ಕುದುರೆ, ಗಂಡು ಕುದುರೆ. ಬಾಯ್ ಏನೋ ಭಯ್ಯ, ಬಾಯ್. आपका नाम? ಶರತ್ ರಾಜ್. ಬಂದಾಗ ಒಂದ್ಸತಿ ನೋಡಿ, ಚೆನ್ನಾಗಿದೆ ನೋಡಿ ಭಯ್ಯ, ಡಿಸ್ಕೌಂಟ್ ಮಾಡ್ಕೊಡಿ. मेरा नाम बोलो, डिस्काउंट देगा. मेरा नाम किशन भैया.
ನೋಡಿ ಅವ್ರಿಗೂ ನಮ್ಮ ಚಾನೆಲ್ ಕೊಟ್ಟಿದ್ದೀನಿ, ಅವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಬಂದಾಗ ಮಾಣಿಕ್ಯಂನ ವಿಸಿಟ್ ಮಾಡಿ. ये बीच का नाम क्या है भैया? कोईकोड बीच, कोरिकोड बीच, साउथ बीच, कैलीकट कोरिकोड बीच. ठीक है भैया, आता हूँ. थैंक यू. ನೋಡಿ, ನಮಗೆ ಹೋಟ್ಲವರು ಸ್ಕ್ಯಾಮ್ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇವರು ಸ್ನಿಕರ್ಸು 60 ರುಪೀಸ್ ಅಂತ ಹಾಕಿದ್ದಾರೆ, ಆದರೆ ಇಲ್ಲಿ 20 ರುಪೀಸ್ದು ಸ್ನಿಕರ್ಸ್ ಇಟ್ಟಿದ್ದಾರೆ. ಈಗ ನಮ್ಮ ಅಪ್ಪ ಅಮ್ಮಂಗೆ ನಾನು ತೋರಿಸ್ತೀನಿ ನಾನು ಹೆಂಗೆ ಇವ್ರ ಹತ್ರ ಪ್ರಾಫಿಟ್ ಮಾಡಿಸ್ಕೋತೀನಿ ಅಂತ. ನಾನು ಅಂಗಡಿಗೆ ಹೋಗ್ಬಿಟ್ಟು 20 ರೂಪಾಯಿದು 2 ಚಾಕ್ಲೇಟ್ ತೊಗೊಬಂದೆ ಸ್ನಿಕರ್ಸ್ದು. ತೊಗೊಂಡು ಇಲ್ಲಿ ಇವ್ರ ಹತ್ರ ನಾನು ಇದಿಟ್ಬಿಟ್ಟು ನಾನು ಇವರಿಂದ ಇದು ತೊಗೋತಾ ಇದ್ದೀನಿ. ಸೊ ನಾನು 40 ರುಪೀಸ್ ಅಲ್ಲಿ ಇಟ್ಬಿಟ್ಟು 60 ರುಪೀಸ್ ತೊಗೊಂಡು 20 ರುಪೀಸ್ ಪ್ರಾಫಿಟ್ ಮಾಡಿದೆ. ನೋಡಿ, ಇವರಿಬ್ರು ಕಾಮರ್ಸ್ ಸ್ಟೂಡೆಂಟ್ಸು, ನಾನು ಆರ್ಟ್ಸ್ ಸ್ಟೂಡೆಂಟು. ನನ್ನ ಪ್ರಕಾರ ಲಾಜಿಕ್ ಕರೆಕ್ಟು, ಆದರೆ ಅವ್ರ ಪ್ರಕಾರ ತಪ್ಪು. ಏನು ತಪ್ಪು ಹೇಳಿ ನೀವೇ? ಲಾಸ್ ಆಗುತ್ತಲ್ವಾ, ಪ್ರಾಫಿಟ್ ಹೇಗಾಗುತ್ತೆ? ಲಾಜಿಕ್ ಯೂಸ್ ಮಾಡಬಾರ್ದು ಇಲ್ಲಿ. ಪ್ರಾಕ್ಟಿಕಲಿ ಆರ್ಟ್ಸ್ ಪ್ರಕಾರ ಓಕೆ, ಆದ್ರೆ ಕಾಮರ್ಸ್ ಪ್ರಕಾರ ನಮ್ಗೆ ಲಾಸ್ ಅದು. ನಮ್ಮ ಪ್ರಕಾರ ಚಾಕ್ಲೇಟ್ ತಿನ್ಬಾರ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಬಾಯ್, ಗುಡ್ ನೈಟ್. खत्म, बाय बाय, टाटा, गुड बाय, गया. day tomorrow. 2ನೇ ದಿನ ಜೀವನದಲ್ಲಿ ವ್ಲಾಗ್ಸ್ಗೆ ಶುಭಾರಂಭ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗ್ಬಂದ್ವಿ. ಅಲ್ಲಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ವ್ಲಾಗು, ಆದರೆ ಅಲ್ಲಿ ಬೇರೆ ದೇವಸ್ಥಾನದಲ್ಲಿ ವಿಡಿಯೋ ಅಲೌ ಮಾಡಲಿಲ್ಲ. ಅದಕ್ಕೆ ಮೂಡ್ ಆಫ್ ಆಗೋಯ್ತು ವಿಡಿಯೋ ತೆಗಿಯೋಕ್ಕೆ. ಅದಕ್ಕೆ ಬೇಡ ಬಿಡು ಅಂತ ಅಲ್ಲಿ ಬೇರೆ ಪಂಚೆ ಹಾಕೋಬೇಕಂತೆ ಕಂಪಲ್ಸರಿ. ಅದಕ್ಕೆ ಹೋಗ್ಬಿಟ್ಟು ದೇವಿ ದೇವಸ್ಥಾನ ಫೇಮಸ್ ಅಂತೆ ಇಲ್ಲಿ, ಹೋಗ್ಬಿಟ್ಟು ಬಂದ್ವಿ. ಈಗ ಇಲ್ಲಿ ಹೋಟೆಲಲ್ಲಿ ಟಿಫನ್ ತಿನ್ಬಿಟ್ಟು ಇಲ್ಲೇ ಸೈಟ್ ಸೀಯಿಂಗ್ಗೆ ಬೀಚ್ ಹತ್ರ ಹೋಗಿ ಬರ್ತೀವಿ ಜೀವನದಲ್ಲಿ. ನೋಡಿ, ನಾವು ರೂಮ್ ಒಳಗೆ ಬಂದಾಗ್ಲೂ ಹೋದಾಗ್ಲೂ ನಾವು ನೀಟಾಗಿ ಇಟ್ಟೋಗ್ತೀವಿ. ನೀಟ್ 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 ಎಲ್ಲರೂ ನೀಟ್ ನೀಟ್. ಬಾಯ್. ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ, ಗ್ರೀನರಿ ಗ್ರೀನರಿ. ಅಲ್ಲಿ ಯಾವುದೋ ಸ್ಟೇಡಿಯಂ ಇದೆ. ಯಾವುದಪ್ಪ ಸ್ಟೇಡಿಯಂ ಇದೆ? ಯಾವುದೋ ಗೊತ್ತಿಲ್ವಂತ. ಓಕೆ, ಬಾಯ್ ಬಾಯ್. ಇಲ್ಲ, ನಾವೀಗ ಜೀವನದಲ್ಲಿ ಕೊಪ್ಪಡ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಒನ್ ಆಫ್ ದ ಹೆರಿಟೇಜ್ ಪ್ಲೇಸಸ್ ಅಂತ ನಮ್ಮಪ್ಪ ಹೇಳ್ತಾರೆ ನೋಡಿ ಅದ್ರ ಬಗ್ಗೆ. ಹಲೋ, ಈಗ ನಾವು ಕಾಪಡ್ ಬೀಚ್ ಅಂತ ಹೋಗ್ತಾ ಇದ್ದೀವಿ. ಇದು ಕ್ಯಾಲಿಕಟ್ಟಿಂದ ಒಂದು ಅರೌಂಡ್ 20 ಕಿಲೋಮೀಟರ್ಸ್ ಇದೆ. ವಾಸ್ಕೋಡಿಗಾಮ 1498 ಅವನು ಸಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇಂಡಿಯಾಗೆ ಕಾಪಡ್ ಬೀಚ್ ಬಂದಿದ್ದ ಅಂತೇಳಿ ಮಾನ್ಯುಮೆಂಟ್ ಹಾಕಿದಾರಲ್ಲಿ. ಸೊ ಈ ಫಸ್ಟ್ ಅವನು ಇಂಡಿಯಾಗೆ ಬರ್ಬೇಕಾದ್ರೆ ಇಲ್ಲಿಗೆ ಬಂದಿರೋದು ಅವನು ಕಾಪಡ್ ಬೀಚ್ಗೆ. ನೌ ವಿ ಆರ್ ಗೋಯಿಂಗ್ ದೇರ್. ಅಲ್ಲೋಗಿ ವಿಡಿಯೋ ತೆಗಿತೀನಿ ನೋಡಿ. ನಮ್ಮಮ್ಮ ಮಲ್ಕೊಂಡಿದ್ರು, ಎದ್ಬಿಟ್ಟಿದ್ದಾರೆ. ಈಗ ನೋಡಿ ಟ್ರೈನ್ ಬರುತ್ತೆ ಅಲ್ಲಿ, ತೋರಿಸ್ತೀನಿ ನಿಮಗೆ. ಆಯ್ತಾ ಬಿಡಿ ಸರಿ. ಜೋರಾಗಿ ಅಲ್ಲೇ ಬರ್ತಿದೆ ನೋಡಿ. ಏನದು? ಉಡಾನ, ಮಂಗೂಸಿ, ಉಡ ಎಲ್ಲ ಹೇಳ್ಬಿಟ್ರು ಒಂದೇ ಸತಿ. ಆಯ್ ಉಡ, ಕೆಮಿಲಿಯನ್ ಅಲ್ಲ. ಹಾಯ್
రావాలా ವಾಸ್ಕೋಡಿ ಗಾಮ ತಂದಿದ್ದನ್ನ ಅವಾಗ ಇನ್ನೂ ಇಲ್ಲೇ ಇದೆ. ಬೆಳೆದೇ ಇಲ್ಲ ಅನ್ಕೋತೀನಿ. ಓಕೆ ಬಾಯ್. ನೋಡಿ ವಾಸ್ಕೋಡಿ ಗಾಮ ಇಂಡಿಯಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿವರೆಗೂ ಬಂದಿದ್ದ. ಈಗ ವಾಸ್ಕೋಡಿ ಗಾಮ ಇಂಡಿಯಾನ್ ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ದ ಅಂತ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಈಗ. ನೋಡಿ ಇಲ್ಲೇ ಇದು ನೋಡಿ, ಅಲ್ಲಿಂದ ಬಂದ ಅನಿಸುತ್ತೆ. ಬಂದರು ಯಾರು ವಾಸ್ಕೋಡಿ ಗಾಮ ಅವರು ಬಂದ್ಬಿಟ್ಟು ಇಲ್ಲೆಲ್ಲೋ ಸೈಟ್ ಹೊಡೆದ್ಬಿಟ್ಟು ಅಲ್ಲಿ ಲ್ಯಾಂಡ್ ಹಾಕ್ಬಿಟ್ಟು ಏನಪ್ಪ ಇದು ಅಂತ ನೋಡಿಕೊಂಡು ಇಲ್ಲಿ ಯಾರ ಹತ್ರನೋ ಮಾತಾಡಿಸಿ ಇದು ಇಂಡಿಯಾ ಅಂತ ಇಲ್ಲಿಂದ ರೂಟ್ ಕಂಡುಹಿಡಿದ್ಬಿಟ್ರು. ಎಲ್ಲಿಂದ? ಅಮೇರಿಕಾ ಟು ಇಂಡಿಯಾ. ನಾನು ಉಡುಪಿ ವ್ಲಾಗ್ಸ್ ನೋಡಿದರೆ ನೀವು, ಅದರಲ್ಲಿ ನಾನು ಶೆಲ್ಸ್ ಕಲೆಕ್ಟ್ ಮಾಡಿದ್ದೆ. ಆ ಶೆಲ್ಸ್ನೆಲ್ಲ ಬೈ ಮಿಸ್ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಅದಕ್ಕೆ ಈಗ ಇಲ್ಲಿ ಕಲೆಕ್ಟ್ ಮಾಡ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಶೆಲ್ಸು. ಎತ್ತು ಚೈ ವಾ. ಈ ಶೆಲ್ಗಳನ್ನೆಲ್ಲ ಹೋಗಿ ಚರ್ಚ್ ಸ್ಟ್ರೀಟಲ್ಲಿ ಕೊಟ್ಟರೆ ಸಾವುಕಾರ ಆಗ್ಬಿಡ್ತೀವಿ ನಾವು. ಒಂದು ಶೆಲ್ಲು ಒಂದು ಕಿವಿ ಇಯರ್ ರಿಂಗ್ ಹಾಕ್ಬಿಟ್ಟು ಅವ್ರು 50 ರೂಪಾಯಿಗೆ ಮಾರ್ತಾರೆ. ನಾವು ಇದನ್ನು ತೊಗೊಂಡೋಗಿ ಅವ್ರು 100 ರೂಪಾಯಿ ಕೊಟ್ಟರೆ ತಗೋತಾರೆ ಅನ್ಸುತ್ತೆ. ಈ ನಾಯಿ ನೋಡಿ ನೀರ ಹತ್ರ ಕಬಡ್ಡಿ ಆಡ್ತಿದೆ. ಬಾ ನೀರಲ್ಲ ಅಣ್ಣ ಬಾ. ವಾಸ್ಕೋ ಡ ಗಾಮ ಲ್ಯಾಂಡೆಡ್ ಹಿಯರ್ ಕಪ್ಪಕಡವು ಇನ್ ದ ಇಯರ್ 1498. ನೋಡಿ ಎಲ್ಲ ರೋಡ್ ಆಗಿದೆ ಈಗ. ಅಲ್ಲೇ ಇರೋದು ಬೀಚು, ಕೋಸ್ಟಲ್ಲು. ಆವಾಗ 1498ಅಲ್ಲಿ ಇಲ್ಲಿವರೆಗೂ ಇತ್ತು ಅನಿಸುತ್ತೆ ಕೋಸ್ಟಲ್ ಏರಿಯಾ. ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿ ಏನೋ ಮಾನ್ಯುಮೆಂಟ್ ಕಟ್ಸ್ಬಿಟ್ಟವ್ರೆ. ನಮ್ಮಮ್ಮ ಸ್ಟ್ಯಾಚು ಥರ ನಿಂತಿದ್ದಾರೆ. ಹಾಯ್ ಅನ್ಬಿಡಿ. ಇದೆಲ್ಲ ಮನೆಗಳು ಕಟ್ಕೊಂಡು ಎಲ್ಲರೂ ಆರಾಮಾಗಿದ್ದಾರೆ ಈಗ. ಆಫ್ಟರ್ ಅ ಲಾಂಗ್ ಜರ್ನಿ ಕೊನೆಗೂ ಒಂದು ಸ್ಪಾಟ್ ಸಿಕ್ತು ವಿಡಿಯೋ ಮಾಡೋಕ್ಕೆ. ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ, ಫುಲ್ ಕತ್ಲೆ ಇತ್ತು. ಇವತ್ತು ವೀಕೆಂಡ್ ಅಲ್ವಾ, ಮೈಸೂರು ಪ್ಯಾಲೇಸ್ ಲೈಟ್ಸು ಆನ್ ಆಗಿತ್ತು. ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬೆಂಗಳೂರು ಹೋಗೋ ದಾರೀಲಿ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಲೈಕ್ ಮಾಡಿದರೆ, ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೈ ಪೊಲೀಸ್ ಅಂಕಲ್. ಓಕೆ ಚಲೋ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.